ಕಟೌಟ್ಗಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವಂತ ಪ್ರಸಂಗ ಇದು. ಯತೀಂದ್ರ ಬ್ಯಾನರ್ ಹಾಕೋದಕ್ಕೆ ಹೆದ್ದಾರಿಯೇ ಕ್ಲೋಸ್. ಸಿಎಂ ಪುತ್ರನ ಕಟೌಟ್ಗಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಯ್ತಾ ಅಂತ ಯತೀಂದ್ರ ಬ್ಯಾನರ್ ಹಾಕೋದಕ್ಕೆ ಹೆದ್ದಾರಿಯನ್ನೇ ಕ್ಲೋಸ್ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿದಂಥ ಬೆಂಬಲಿಗರು ಮೈಸೂರಿನ ಟಿ ನರಸೀಪುರ ತಾಲೂಕಿನ ಎಂಸಿ ಹುಂಡಿ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಇಲ್ಲಿ ಕಟೌಟ್ ನಿಲ್ಸಕ್ ಹೋಗಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಸುಮಾರು 50 ಅಡಿಯ ಬ್ಯಾನರ್ ಇದನ್ನ ಬೆಂಬಲಿಗರು ಅಲ್ಲಿ ನಿಲ್ಲಿಸ್ತಿದ್ರು. ಕಾಂಗ್ರೆಸ್ ಮುಖಂಡ ಶಿವಪ್ರಸಾದ್ ವತಿಯಿಂದ ಈ ಕಟೌಟ್ ಹಾಕಲಾಗ್ತಿತ್ತಂತೆ. ಹೆದ್ದಾರಿಯಲ್ಲಿ ಸಾಲುಗಟ್ಟಿ ನಿಂತಹ ನೂರಾರು ವಾಹನಗಳು ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ರಸ್ತೆಗೆ ಅಡ್ಡಲಾಗಿ ಕಟೌಟ್ ನಿಲ್ಲಿಸಿ ಸಂಚಾರಕ್ಕೆ ಅಡ್ಡಿಯನ್ನ ಮಾಡಿದ್ದಾರೆ ಬೆಂಬಲಿಗರು. ಬ್ಯಾನರ್ ಹಾಕಬೇಕು, ಬ್ಯಾನರ್ ಇರ್ಲಿ, 50 ಅಡಿ ಬ್ಯಾನರ್ ಯಾರು ಹಾಕೊಳ್ಳಿ, ಯಾವ್ದಾರ ಬ್ಯಾನರ್ ಹಾಕೊಳ್ಳಿ, ಆದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಒಂದು ಕಟೌಟ್ ಅನ್ನ ನಿಲ್ಲಿಸ್ಲಿಕ್ಕೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾರಲ್ಲ, ಇದಕ್ಕೆ ಯಾರು ಜವಾಬ್ದಾರರು? ಮೈಸೂರಿನ ಟಿ ನರಸೀಪುರ ತಾಲೂಕಿನ ಎಂಸಿ ಹುಂಡಿ ಗ್ರಾಮ ಇದು. ನೋಡಿ, 50 ಅಡಿ ಬ್ಯಾನರ್ ಅದು. ಇಷ್ಟು ದೊಡ್ಡ ಬ್ಯಾನರ್ ಹಾಕೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗೋಯ್ತು. ಪಬ್ಲಿಕ್ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟುಕೊಂಡು ವಾಹನ ಸಂಚಾರಕ್ಕೆ ಅಡ್ಡಿ ಮಾಡಿಕೊಂಡು ಇಂಥ ಬ್ಯಾನರ್ಗಳು ಬೇಕಾ? ಬ್ಯಾನರ್ ಹಾಕ್ಲಿ, ಕಾರ್ಯಕ್ರಮ ಮಾಡಲಿ, ಸಂಭ್ರಮಿಸ್ಲಿ, ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ನಾವು ದೃಶ್ಯಗಳಲ್ಲಿ ನೋಡ್ತಿದ್ದೀವಿ. ಅಲ್ಲಿ ಬಸ್ ಇರಬಹುದು, ಬೇರೆ ಬೇರೆ ಸಣ್ಣ ಸಣ್ಣ ವಾಹನಗಳು, 2 ವೀಲರ್ ಇಂದ ಹಿಡ್ಕೊಂಡು ಎಲ್ಲ ಸಾರಿಗೆ ಸವಾರರಿಗೂ ಕೂಡ ಇದು ತೊಂದರೆ ಆಗಿದೆ. ಅಡ್ಡಲಾಗಿ ನಿಂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಂದೀಪ್. ಎಸ್ ಸಂದೀಪ್, ಈಗ ಯಾವುದೇ ಕಾರ್ಯಕ್ರಮ ಇರಲಿ, ಸಭೆ ಸಮಾರಂಭ, ಬ್ಯಾನರ್ ಹಾಕೋದಂತೂ ಗೊತ್ತಿರುವಂತದ್ದೇ. ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಮಾಡಿಕೊಂಡು ಹೋಗುವಂತಹ ರಸ್ತೆಯಲ್ಲಿ, ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಯನ್ನ ಕ್ಲೋಸ್ ಮಾಡ್ಕೊಂಡು ಬ್ಯಾನರ್ ಹಾಕ್ತಾರಲ್ಲ, ಏನಿದು ಸ್ಟೋರಿ? ಏನಿದೆ ಹೆಚ್ಚಿನ ಮಾಹಿತಿ ಸಂದೀಪ್? ಏನು ಗ್ರಾಮ ದೇವತೆ ಹಬ್ಬದ ಸಲುವಾಗಿ ರಾಜಕೀಯ ನಾಯಕರ ಕಟೌಟ್ ಗಳನ್ನ ಹಾಕ್ಲಿಕ್ಕಾಗಿ ಏನು ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿದಂತಹ ಘಟನೆ ಮೈಸೂರು ಜಿಲ್ಲೆಯ ಶ್ರೀನರಸೀಪುರ ತಾಲೂಕಿನ ಎಂಸಿ ಹುಂಡಿ ಗ್ರಾಮದ ಬಳಿ ನಡೆದಿರ್ತಕ್ಕಂಥದ್ದು. ಈ ಗ್ರಾಮದ ಮುಂಭಾಗವೇ ಮೈಸೂರು ಮತ್ತು ಏನು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಈ ಸಂದರ್ಭದಲ್ಲಿ ಆ ಒಂದು ಗ್ರಾಮದ ದೇವತೆ ಹಬ್ಬಕ್ಕಾಗಿ ಅಲ್ಲಿನ ರಾಜಕೀಯ ನಾಯಕರುಗಳನ್ನ ಕಟೌಟ್ ಗಳನ್ನ ನಿಲ್ಲಿಸುವುದು ಅಂತ ಕೆಲಸಕ್ಕೂ ಕೂಡ ಗ್ರಾಮದ ಒಂದಷ್ಟು ಯುವಕರು ಮುಂದಾಗಿರ್ತಾರೆ. ಈ ಸಂದರ್ಭದಲ್ಲಿ ಸಿಎಂ ಸುಪುತ್ರರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಟೌಟ್ ಅನ್ನ ಅದೇ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಶಿವಪ್ರಸಾದ್ ನೇತೃತ್ವದಲ್ಲಿ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸಿದ್ದರಾಮಯ್ಯ ಫೋಟೋ ಕಟೌಟ್ ಅನ್ನ ಅಳವಡಿಸುವಂತ ವೇಳೆಯಲ್ಲಿ ಆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 20 ನಿಮಿಷಗಳಿಗೂ ಹೆಚ್ಚಿನ ಕಾಲ ಒಂದು ಟ್ರಾಫಿಕ್ ಜಾಮ್ ಅನ್ನ ಮಾಡಿ ಸಿದ್ದರಾಮಯ್ಯನವರ ಕಟೌಟ್ ಅನ್ನ ನಿಲ್ಲಿಸಲಿಕ್ಕಾಗಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಿರ್ತಕ್ಕಂತಹದ್ದು. ಅಂದ್ರೆ ಕಟೌಟ್ ಹಾಕ್ಲಿ, ಆದ್ರೆ ಈ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವಂತಹದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಅಂದ್ರೆ, ಇದೇ ಕೆಲಸವನ್ನ ಯಾವ್ದಾದ್ರು ಸಾಮಾನ್ಯ ಸಾರ್ವಜನಿಕರು ಏನಾದ್ರು ಮಾಡಿದ್ರೆ ಅವರ ಮೇಲೆ ಕೇಸ್ ಬೀಳ್ತಾ ಇತ್ತು, ಪೊಲೀಸು ಮತ್ತು ಕೋರ್ಟ್ಗೆ ಅಲಿಯುವಂತಹ ಪ್ರಮೇಯ ಕೂಡ ಬರ್ತಾ ಇತ್ತು. ಆದ್ರೆ ಈ ರಾಜಕೀಯ ನಾಯಕರು ಅನ್ನುವಂತಹ ಕಾರಣಕ್ಕಾಗಿ, ಪ್ರಭಾವಿಗಳು ಅನ್ನುವಂತಹ ಕಾರಣಕ್ಕಾಗಿ ಇವ್ರಿಗೆ ಯಾವುದೇ ರೀತಿಯ ಕಾನೂನುಗಳು ಅನ್ವಯ ಆಗೋದಿಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಇವ್ರು ಏನು ರಾಜಕೀಯ ನಾಯಕರ ಕಟೌಟ್ ಅನ್ನು ಅಳವಡಿಸಲಿಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಸಾರ್ವಜನಿಕರಿಗೆ ಏನು ತೊಂದರೆಯನ್ನ ಕೊಟ್ಟಿದ್ದಾರೆ, ಇವರ ಮೇಲೆ ಕಾನೂನು ಕ್ರಮವೂ ಕೂಡ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವಲ್ಪ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಓಕೆ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.